ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಸುಲಭವಾಗಿ ಮನೆಯಲ್ಲೇ ಡೋನಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಈ ಥರ ನಾನು ಕಪ್ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿಟ್ಟಿದ್ದೀನಿ. 1/4 ಕಪ್ ಆಗೋಷ್ಟು ಮೊಸರು ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ಇಟ್ಕೊಂಡಿದ್ದೀನಿ, ಕಾಯಿಸಿ ತಣ್ಣಗಿರೋಂಥ ಹಾಲು. ಇಲ್ಲಿ ನಾನು ಚಾಕ್ಲೇಟ್ ಬದಲು ಚಾಕ್ಲೇಟ್ ಸಿರಪ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಇದ್ದರೆ ಅದನ್ನೇ ಮೆಲ್ಟ್ ಮಾಡಿ ಯೂಸ್ ಮಾಡ್ಕೋಬೋದು, ಅಥವಾ ಸಿರಪ್ ಆದರೂ ಯೂಸ್ ಮಾಡ್ಕೋಬೋದು. 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ನಾರ್ಮಲ್ ಸೋಡಾನೇ. 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರು, 1 ಟೇಬಲ್ ಸ್ಪೂನ್ ಬಟರು, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ನೀವು ಯಾವುದೇ ಕಪ್ಪಲ್ಲಿ ಅಳತೆ ತೊಗೊಳ್ಳಿ, ಅದನ್ನು ಪ್ರೆಸ್ ಮಾಡಿ ತೊಗೋಬೇಡಿ. ಲೈಟಾಗಿ ಯಾವ ಥರ ಬರುತ್ತೋ ಅಷ್ಟೇ ತೊಗೊಳ್ಳಿ. ಮತ್ತು ಇದಕ್ಕೆ ಸಕ್ಕರೆ ಪೌಡರು 2 ಟೇಬಲ್ ಸ್ಪೂನು, ಬೇಕಿಂಗ್ ಪೌಡರು ಮತ್ತು ಸೋಡಾ. ನಿಮ್ಮ ಹತ್ರ ಬೇಕಿಂಗ್ ಪೌಡರು ಸೋಡಾ ಇಲ್ಲಾಂದರೆ ಈನೋ ಪೌಡರ್ 1/2 ಟೀ ಸ್ಪೂನ್ ಹಾಕ್ಕೊಂಡು ಅದನ್ನು ಮಾಡ್ಕೊಬೋದು. ಮತ್ತು ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಸಾಫ್ಟಾಗಿರುತ್ತೆ, ಕೈಗೆ ಅಂಟೋ ಥರನೇ ಇರುತ್ತೆ. ಆದ್ರೂ ನೀವು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಲು ಯೂಸ್ ಮಾಡಿದ್ದೀನಿ, ಯಾಕಂದರೆ ಮೊಸರಿನಲ್ಲೂ ತೇವಾಂಶ ಇರುತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತಾ ಇದ್ದೀನಿ. ಬಟರ್ ಇಲ್ಲಾಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಬಟರ್ ಹಾಕಿದ್ರೆ ಟೇಸ್ಟ್ ತುಂಬಾ ಬರುತ್ತೆ, ಆ ಟೆಕ್ಸ್ಚರ್ ಕೂಡ ಸೂಪರಾಗಿರುತ್ತೆ. ಬಟರ್ ಹಾಕಿ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಸಾಫ್ಟಾಗಿ ಕಲಿಸಿದ ಮೇಲೆ ಇದನ್ನು ಚೆನ್ನಾಗಿ ಈ ಥರ ರೌಂಡ್ ಶೇಪ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ 15ರಿಂದ 20 ನಿಮಿಷ ಬಿಡ್ತೀನಿ. ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಇನ್ನೂ ಸ್ಪಾಂಜಿಯಾಗಿ ಬರುತ್ತೆ ಡೋನೆಟ್ ರೆಸಿಪಿ ಅನ್ನೋದು. ನಾನಿಲ್ಲಿ 20 ನಿಮಿಷ ಬಿಟ್ಟಿದ್ದೆ, ನೋಡ್ತಾ ಇರ್ಬೋದು. ಅದನ್ನು ಸೈಜ್ ಸ್ವಲ್ಪ ಡಬಲ್ ಆಗಿದೆ ಅಷ್ಟೇ ಇದು. ಈಗ ಇದನ್ನು ಮತ್ತೆ ಚೆನ್ನಾಗಿ ನಾದ್ಕೊಂಡು ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಈ ಡೋನಟ್ ರೆಸಿಪಿಗಂತಲೇ ಮೋಲ್ಡ್ಗಳು ಸಿಗುತ್ತೆ, ಕಟ್ಟಿಂಗ್ ಮೋಲ್ಡು. ಅದೇ ನಾನು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಬೋದು ಅಂತ. ಇವಾಗ ಇದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೊತಾ ಇದ್ದೀನಿ. ಡೋನಟ್ ರೆಸಿಪಿ ತೀರಾ ದಪ್ಪ ಇದ್ದರೆ ಇನ್ನೂ ದಪ್ಪಕ್ಕೆ ಬರುತ್ತೆ, ತೆಳ್ಳಗೆ ಮಾಡಿದ್ರೂ ಸ್ವಲ್ಪ ಮೀಡಿಯಮ್ ಸೈಜಿಗೆ ಬರುತ್ತೆ. ಆದ್ರೂ ಇದನ್ನು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊತೀನಿ. ತೆಳ್ಳಗಂದರೆ ನಮ್ಮ ಬೆರಳಿರುತ್ತಲ್ಲ, ಬೆರಳು ಸೈಜ್ಗೆ, ಕಿರು ಬೆರಳು ಸೈಜ್ಗಿದ್ರೂ ಪರವಾಗಿಲ್ಲ ದಪ್ಪ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ದಪ್ಪ ಇದ್ರೂ ಪರವಾಗಿಲ್ಲ. ಸೊ ನೋಡಿ, ಆ ಬೆರಳು ಸೈಜ್ಗಿದೆ. ಈಗ ನಾನು ಈ ಥರ ಲೋಟದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಅಳತೆನಲ್ಲಿ ಏನಿಲ್ಲ ಅಂದ್ರೂ 10ರಿಂದ 11 ಡೋನಟ್ ರೆಸಿಪಿ ಮಾಡ್ಕೊಬೋದು. ಉಳಿದಿರೋದು ಏನಿದೆ ಇಟ್ಟು ಅದನ್ನು ಮತ್ತೆ ನೀವು ನಾದ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ಳಿ. ಈ ಮಧ್ಯದಲ್ಲಿ ರೌಂಡ್ ಶೇಪ್ಗೆ ನಾನು ಈ ಥರ ಒಂದು ಔಷಧಿ ಬಾಟಲ್ ಇರುತ್ತಲ್ವ, ಸೊ ಅದರದ್ದು ಕ್ಯಾಪ್ ಯೂಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದರ ಮಧ್ಯದಲ್ಲಿರೋದು ತೆಗೆದ್ಬಿಡೋಣ. ನೋಡಿ, ಮನೇಲಿರೋವಂಥದ್ರಲ್ಲೇ ನಾನು ತೋರಿಸ್ಕೊಟ್ರೆ ನಿಮಗೂ ಈಸಿ ಆಗುತ್ತೆ, ಮತ್ತು ನಿಮಗೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಇದನ್ನು ಒಂದು ಅಗಲವಾಗಿರೋಂಥ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದನ್ನು ಲೋ ಫ್ಲೇಮಲ್ಲೇ ನೀವು ಕುಕ್ ಮಾಡ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಡೋನಟ್ ರೆಸಿಪಿ ಅನ್ನೋದು ಬೇಗನೆ ಮೇಲೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಜಾಮೂನ್ನ ಯಾವ ರೀತಿ ನಿಧಾನಕ್ಕೆ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೊಳ್ಳಿ. ಆದರೆ 2ರಿಂದ 3 ನಿಮಿಷದಕ್ಕೆಲ್ಲ ಇದು ಚೆನ್ನಾಗಿ ಉಬ್ಬಿ, ನೋಡ್ತಾ ಇರ್ಬೋದು, ನೋಡೋದಕ್ಕೆ ಒಳ್ಳೆ ಉದ್ದಿನ ವಡೆ ಥರ ಕಾಣಿಸ್ತಾ ಇದೆ. ಆದರೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಇದನ್ನು ನೀವು ಮಕ್ಕಳಿಗೆ ಏರ್ಟೈಟ್ ಬಾಕ್ಸಲ್ಲಿ ಇಟ್ಟು ಕೇಳಿದಾಗ ಇದ್ರ ಮೇಲೆ ಸಕ್ಕರೆ ಪುಡಿ ಉದುರಿಸ್ಬಿಟ್ಟು ಕೊಡ್ಬೋದು. ಅಥವಾ ನೀವು ಇಮಿಡಿಯೇಟ್ಲಿ ತಿನ್ನಬೇಕಾದ್ರೆ ಈ ಥರ ಚಾಕ್ಲೇಟ್ ಸಿರಪು, ಅಥವಾ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಮಿಲ್ಕಿ ಬಾರ್ ಚಾಕ್ಲೇಟ್, ಅದನ್ನು ನೀವು ಡಬಲ್ ಬಾಯ್ಲ್ ಮಾಡಿ ಕರಗಿಸಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಡಿಪ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಸ್ವಲ್ಪ ಚಾಕ್ಲೇಟ್ ಸ್ಪ್ರಿಂಕಲ್ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಚಾಕ್ಲೇಟ್ ಸಿರಪ್ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅದು ಈಸಿಯಾಗಿ ಸಿಗುತ್ತೆ. ಇಲ್ಲಾಂದರೆ ನಾರ್ಮಲ್ ಡಾರ್ಕ್ ಚಾಕ್ಲೇಟ್ ಅಂತ ಬರುತ್ತಲ್ಲ ಬೇಕ್ರಿಗಳಲ್ಲಿ, ಡೈರಿ ಮಿಲ್ಕು, ಅದನ್ನು ನೀವು ಕರಗಿಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಸೊ ಆಪ್ಷನಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಸ್ಪ್ರಿಂಕಲ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ಈಗ ಇದು ಓಪನ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.